ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನನಗೂ ಇಬ್ರು ಗಂಡು ಮಕ್ಕಳು, ಇಬ್ರು ಸೊಸೆಯರು ಇದ್ದಾರೆ. ಎಲ್ರೂ ಒಟ್ಟಿಗೆ ಇದ್ದಾರೆ. ಬೇರೆ ಆಗೋ ಮಾತು ಕೂಡ ಆಡಲ್ಲ ಅವರು. ಅವ್ರನ್ನ ಅಷ್ಟು ಚೆನ್ನಾಗಿ ಸಾಕಿದ್ದೀನಿ. ಆದ್ರೆ ಇಲ್ಲಿ ಮಹಾಭಾರತ ನಡೀತಿದೆ. ಇದ್ರ ಅರ್ಥ ಏನ್ ಹೇಳು? ಮಕ್ಕಳನ್ನ ಬೆಳೆಸಿರೋದೇ ಸರಿ ಇಲ್ಲ ಅಂತ. ಶಗುನಬಾಯಿ, ಹೌದು, ನಾವು ಬೆಳೆಸಿರೋದು ಸರಿ ಇಲ್ಲ. ಮತ್ತೇನಾದ್ರೂ ಹೇಳೋದಿದ್ಯಾ? ಹೇಳ್ಬಿಡಿ. ಅಂದ್ರೆ ನೀವಿಲ್ಲಿ ಬಂದಿರೋದು ವಿಷನ ಕಕ್ಕಕ್ಕ. ವಾಹ್, ಮನೆ ಯಜಮಾನ ನಾಚಿಕೆ ಬಿಟ್ಟು ಬೆಳೆಸಿರೋದು ಸರಿ ಇಲ್ಲ ಅಂತ ಒಪ್ಕೊಂಡ್ಮೇಲೆ ಇನ್ ನಾವ್ ಹೇಳಕ್ ಏನ್ ಉಳ್ಕೊಂಡಿರತ್ತೆ? ಮಾವ, ನಾನು ಹೋಗಿ ಬರ್ತೀನಿ. ಮಾವ, ಲಕ್ಷ್ಮಿ ಅಕ್ಕಂಗೆ ಬೇಡ ಅಂತ ಹೇಳಿ. ರಮಾ, ಲಕ್ಷ್ಮಿ ಊರ್ಗೋಗ್ತಿದ್ದಾಳೆ. ನಾನು ಹೇಳಿದ್ದಾನೆ ಈ ವಿಷಯದಲ್ಲಿ ಯಾರು ಮಾತಾಡಬಾರ್ದು ಅಂತ. ರಮಾ, ಅಂದ್ಹಾಗೆ ನೀವ್ ಏನೇ ಹೇಳಿದ್ರು ಈ ಮನೆ ಮಕ್ಕಳನ್ನ ಚೆನ್ನಾಗೆ ಒಳ್ಳೆ ರೀತಿಯಲ್ಲೇ ಬೆಳೆಸಿದ್ದಾರೆ. ಯಾರೋ ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬಾರ್ದು ನಾವು. ನಾನೇನ್ ಬರ್ತೀನಿ. ಅದ್ಕೆ ನಾನು ನಿಮ್ಮನ್ನ ಸ್ಟೇಷನ್ ತನಕ ಬಿಟ್ಟು ಬರ್ತೀನಿ. ಲಕ್ಷ್ಮಿ, ಹುಷಾರಾಗಿ ಹೋಗ್ಬಾ ಮಗಳೇ. ನಿಮಗಳೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಇವತ್ತಿನ ನಾಟಕ ಮುಗೀತು. ಹೋಗಿ ಹೋಗಿ ನಿಮ್ಮ ಹೊಟ್ಟೆಪಾಟ್ ನೀವು ನೋಡ್ಕೊಳ್ಳಿ. ಹಾ, ಅಳಿಯಂದ್ರು ಸರಿಯಾಗೇ ಹೇಳ್ತಿದ್ದಾರೆ. ಇವತ್ತಿನ ನಾಟಕ ಮುಗೀತು. ಇನ್ಮೇಲೆ ಈ ಮನೆಯಲ್ಲಿ ಯಾವ ನಾಟಕನೂ ಇರಲ್ಲ. ಯಾಕಂದ್ರೆ ದೊಡ್ಡ ಮಗನ್ ಮನೆ ಮುರಿದು ಬಿದ್ದಿದೆ. ಎರಡನೇ ಮಗ ನೋಡಿದ್ರೆ ಬೇರೆ ಮನೆ ಮಾಡ್ತಿದ್ದಾನೆ. ಉಳಿದವನು ಕೊನೆ ಮಗ. ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ವಿರೋಧ ಮಾತ್ರ ಮಾಡಲ್ಲ. ಇನ್ನು ನಾಟಕ ಎಲ್ಲಿಂದ ಬರುತ್ತೆ? ಇನ್ನು ಮೇಲೆ ಇಲ್ಲಿ ಯಾವ ರಂಪ ರಾಮಾಯಣನೂ ಇರಲ್ಲ. ಈ ಮನೇಲಿರೋದು ಅಂದ್ರೆ ಭೀಮಾ ಭೀಮಾ ಜಯ ಭೀಮಾ. ಶಗುನಬಾಯಿ, ಶಗುನಬಾಯಿ, ಸಾಕು ಮಾಡು. ಇನ್ನೊಂದು ಮಾತು ಕೂಡ ಆಡಂಗಿಲ್ಲ. ಜೀಜಾಬಾಯಿ, ನಿನ್ನ ಅತ್ತಿಗೆಗೆ ಬುದ್ಧಿ ಹೇಳು. ಇಲ್ಲಾಂದ್ರೆ ನನ್ಗಿಂತ ಕೆಟ್ಟೋಳು ಯಾರು ಇರಲ್ಲ. ಏನ್ ಮಾಡ್ತೀಯಾ? ಅಕ್ಕ, ಮೊದ್ಲು ನೀವು ಅತ್ತಿಗೆಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ಮರ್ಯಾದೆ ಕೊಟ್ರೆ ನಾವು ಮರ್ಯಾದೆ ಕೊಡ್ತೀವಿ ಜೀಜಾಬಾಯಿ. ಮೂಳೆ ಇಲ್ದಿರೋ ನಾಲ್ಗೆ ಅಂತ ಏನೇನೋ ಮಾತಾಡೋದಲ್ಲ. ಸುಮ್ನೆ ಇರು. ಅತ್ತೆ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಜಗಳ ಆಡ್ತಿದ್ದೀರಾ? ಬನ್ನಿ ಒಳಗೆ ಹೋಗೋಣ. ಇರು ರಮ,
ನನಗೆ ಹೇಳೋ ಹಕ್ಕಿದೆ. ಯಾಕಂದ್ರೆ ನನ್ನ ಸಂಸಾರ ಚೆನ್ನಾಗಿದೆ. ನನ್ನ ಇಬ್ಬರು ಮಕ್ಕಳನ್ನು ಹದ್ದು ಬಸ್ತಲ್ಲಿಟ್ಟಿದ್ದೀನಿ. ನಾನು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ ಇಬ್ರಿಗೂ. ಆದ್ರೆ ನಿಮ್ಮತ್ತೆ ಈ ಮೀರಾ ತನಗ್ ತಾನೇ ದೊಡ್ಡೋಳು ಅಂತ ಬೀಗೋದಷ್ಟೇ. ಆದ್ರೆ ನಯ್ಯ ಪೈಸಾ ಕೆಲ್ಸಕ್ ಬರಲ್ಲ. ಅವತ್ತಿಂದ ಏನೋ ಬಡ್ಕೋತಿದ್ಲು, ಪಾಪದ ಕೊಡ ತುಂಬುತ್ತೆ ಅಂತೆಲ್ಲ. ಇಲ್ಲಿ ನಿನ್ನ ಮನೆನೆ 3 ಬಾಗ್ಲಾಗಿರೋದು. ಅಯ್ಯ, ಅದಕ್ಕೆ ಈ ಮನೆಯವ್ರಿಗೆ ಸಂಸಾರ ಮನೆ ಅಂದ್ರೆ ಏನು ಅಂತ ತಿಳ್ಸಕ್ ಬಂದಿರೋದು. ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಅಮ್ಮ 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 ಏ ರಮೇಶ, ಸುರೇಶ, ಹೇಗಿದ್ದೀರಪ್ಪ? ನನ್ನ ಮಕ್ಕಳು ಏನ್ರೋ ಬಂದಿದ್ದು? ನಾನಿಲ್ದೆ ನಿಮ್ಗಿರಕ್ಕಾಗ್ಲಿಲ್ಲ ಅಲ್ವಾ? ಅದಕ್ಕೆ ಓಡ್ ಬಂದ್ಬಿಟ್ರಿ. ಇದು ನನ್ನ ಮಕ್ಕಳು ಅಂದ್ರೆ. ಆದ್ರೆ ಇಲ್ಲಿ ನೋಡ್ರೋ, ನಾಟಕ ನಡೀತಿದೆ. ಮಾವನ್ಗೆ ಮಕ್ಕಳು ಸೊಸೆ ಅಂದ್ರೆ ತೊಂದ್ರೆ, ನಿಮ್ ಮೀರಾ ಅತ್ತೆಗೆ ಸೊಸೆ ಅಂದ್ರೆ ತೊಂದ್ರೆ. ಒಟ್ನಲ್ಲಿ ಹೇಳೋದಾದ್ರೆ ಎಲ್ರಿಗೂ ಎಲ್ರಿಂದನೂ ತೊಂದ್ರೆ. ಅಮ್ಮ, ನಮ್ಮಿಬ್ರಿಗೂ ಒಬ್ರಿಂದೊಬ್ರಿಗೆ ತೊಂದ್ರೆನೆ. ಹೌದಮ್ಮ. ಇಲ್ಲ ಅದ್ಕೆ, ಏನೂ ತೊಂದರೆ ಇಲ್ಲ. ನೀವು ಹೋ ಅನ್ನೋದಾದ್ರೆ ನಾನು ಇನ್ನೊಂದ್ಸಲ ಅಪ್ಪನ ಹತ್ರ ಮಾತಾಡ್ತೀನಿ. ಅಥವಾ ಬೇಕಿದ್ರೆ ಈಗಲೇ ನಿಮ್ಮ ಜೊತೆ ಊರಿಗೆ ಬರ್ತೀನಿ. ಅಲ್ಲಿ ಅಣ್ಣನ ಭೇಟಿ ಮಾಡಿ ಅವನ್ನ ಮಾತಾಡಿಸ್ದಾಗೂ ಆಗುತ್ತೆ. ಹೇಗಾದ್ರೂ ಮಾಡಿ ಒಂದು ಒಳ್ಳೆ ಪರಿಹಾರ ಹುಡುಕಿ ವಾಪಸ್ ಬಂದ್ರೆ ಆಯ್ತು. ಬೇಡ ಭೀಮಭಾವ, ಏನೂ ಆಗಿಲ್ಲ. ಈಗ ನನ್ ಮೇಲೆ ವಿಶ್ವಾಸ ಇಡಿ. ನಿಮ್ ಮೇಲೆ ಖಂಡಿತ ಬೇಸರ ಇಲ್ಲ ನನ್ಗೆ. ಮೇಲಾಗಿ ಮನೆಯಿಂದ ದೂರ ಆಗ್ತಿದೀವಷ್ಟೇ, ಮನ್ಸಿಂದ ಅಲ್ಲ ಅಲ್ವಾ? ಮತ್ತೆ ಮುಂದಿಂದೆಲ್ಲ ಏನೂ ಯೋಚನೆ ಮಾಡ್ಬೇಡಿ. ಬಂದು ಹೋಗಿ ಮಾಡ್ತಿರ್ತೀನಿ. ಕೊಡಿ ಇಲ್ಲಿ, ಹೊರಡಿ ನೀವು. ಅಯ್ಯೋ, ಅಲ್ಲಿ ತನಕ ಬರ್ತೀನಿ. ನೀವ್ ಏನು ಯೋಚನೆ ಮಾಡ್ಬೇಡಿ, ನಾ ಹೋಗ್ ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ ಅದ್ಕೆ. ಏನಂದ್ರಿ? ಏನ್ ತೊಂದ್ರೆ ಆಗ್ತಿದೆ? ಬಿಡಿ, ಅದನ್ನೇನ್ ಕೇಳ್ತೀರಾ? ನೀವ್ ಈ ಕಾಗ್ದಕ್ಕೊಂದು ಹೆಬ್ಬೆಟ್ಟು ಒತ್ತಿ, ನಾವು ಹೊರಡ್ತೀವಿ, ಕೆಲಸ ಇದೆ. ಹೌದಮ್ಮ, ಹೆಬ್ಬೆಟ್ಟೊತ್ತಿ ಸಾಕು. ಏನ್ ಕಾಗದ ಪತ್ರ ಇದು? ಮತ್ತೆ ಹೆಬ್ಬೆಟ್ಟೆ ಯಾಕೆ ಒತ್ಬೇಕು? ಆಸ್ತಿ ಭಾಗ ಆಗೋ ಪತ್ರ ಇದು. ನಾವಿಬ್ರು ಇನ್ಮೇಲೆ ಬೇರೆ ಬೇರೆ ಇರಕ್ ತೀರ್ಮಾನ ಮಾಡಿದೀವಿ. ಹೌದಮ್ಮ. ಭಾಗನಾ? ಅಯ್ಯೋ, ಇದೆಂತ ತಮಾಷೆ ನಿಮ್ದು? ನನಗ್ ಗೊತ್ತು, ನಾನ್ ಮನೆಯಿಂದ ಹೊರಗೆ ಬಂದಾಗ್ಲೆಲ್ಲ ಇಬ್ರು ಕಿತ್ತಾಡ್ಕೋತೀರಾ. ಆಗ ನೀವ್ ಅನ್ಕೊಳ್ಳೋದು ನಿಮ್ಮಿಬ್ಬರು ಸುಳ್ಳು ಜಗಳ ನೋಡಕ್ ಆಗದೆ ನಾನ್ ಮನೆಗೆ ಓಡ್ ಬರ್ತೀನಿ ಅಂತ ಅಲ್ವಾ? ಇಲ್ಲ ಅಮ್ಮ, ಈ ಸಲ ನಿಜಾನೇ ಹೇಳ್ತಾ ಇದ್ದೀವಿ. ಹೌದು ಮಾ, ನಿಜವಾಗ್ಲು. ನೋಡು, ತಮಾಷೆ ಮಾಡಿದ್ರೆ ಕಪ್ಪಾಳಕ್ ಬಿಡ್ತೀನಿ. ನಡೀರಿ, ಮೊದ್ಲು ಒಳಗ್ ನಡೀರಿ. ಬನ್ನಿ, ನಿಂತ್ಕೊಳ್ಳಿ. ಒಳಗಡೆ ಯಾಕೆ? ನೋಡಿ, ನಿಮ್ಮಿಬ್ರು ಮಕ್ಕಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ. ಮಕ್ಳ, ನಿಮ್ ತಾಯಿಗೆ ಜೀಜಾಬಾಯಿ ಕಷ್ಟ ಮಾತ್ರ ಅರ್ಥ ಆಗೋದು. ನಿಮ್ ಕಷ್ಟ ಎಲ್ಲ ಇವ್ರಿಗೆ ಅರ್ಥನೇ ಆಗೋದಿಲ್ಲ. ಆದ್ರೆ ನೀವು ಚಿಂತೆ ಮಾಡ್ಬೇಡಿ, ನಾವು ಕೂಡ ನಿಮ್ಮನೆಯವ್ರ ತರಾನೇ ಅಲ್ವಾ? ನಮ್ಗೆ ಹೇಳಿ, ನಿಮ್ ಕಷ್ಟ ಏನು ಅಂತ ನಾವ್ ಇವ್ರಿಗೆ ಅರ್ಥ ಮಾಡಿಸ್ತೀವಿ. ಮತ್ತೇನಿರುತ್ತೆ? ಇವನಿದನ್ನೆಲ್ಲ ನನ್ನ ತಮ್ಮ ರಮೇಶ ಯಾವುದಕ್ಕೂ ಪ್ರಯೋಜನ ಇಲ್ದೇ ಇರೋನು. ನರ್ಕ ಮಾಡಿದಾನೆ ನನ್ನ ಜೀವನಾನ. ಇನ್ಮೇಲೆ ನಾವು ಒಟ್ಟಿಗೆ ಇರಕ್ ಸಾಧ್ಯನೇ ಇಲ್ಲ. ಸುರೇಶ, ಮುಚ್ಚ ಬಾಯಿ. ಬೇಡ ಬೇಡ,
ಮಾತಾಡ್ಲಿ ಬಿಡಿ, ನಾನೇ ಜಾಸ್ತಿ ಸಂಪಾದಿಸೋದು. ಆದ್ರೆ ಸಾಹೇಬ್ರು 2 ರೊಟ್ಟಿ ಜಾಸ್ತಿನೇ ತಿಂತಾರೆ. ಮತ್ ಇವ್ರ ಹೆಂಡತಿ ಅರ್ಧ ಪಲ್ಯ ಇವ್ರಿಗೆ ಅಂತಾನೆ ಮುಚ್ಚಿ ಎತ್ತಿಟ್ಕೋತಾರೆ. ಇವ್ರ ಕಾಟ ತಡ್ಕೊಳಕ್ಕಾಗದೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ. ರಮೇಶ, ನಿನ್ ಹೆಂಡತಿ ಮಾತ್ರನಾ? ನಿಮ್ಮಿಬ್ರು ಕಾಟ ತಡಿಯಕ್ಕಾಗ್ದೆ ನನ್ನ ಹೆಂಡತಿ ವಿಷ ಕುಡ್ದಿದ್ಲು. ಹೇಗ್ ಬದುಕ್ಸ್ಕೊಂಡೆ ಅಂತ ನನಗ್ ಮಾತ್ರ ಗೊತ್ತು. ಏಯ್, ಇಬ್ರು ಸುಮ್ನೆ ಇರ್ತಿರೋ ಇಲ್ವೋ? ನಾವಿನ್ಮೇಲೆ ಒಟ್ಟಿಗೆ ಇರಕ್ಕಾಗಲ್ಲ ಅಷ್ಟೇ. ಅವ್ರು ವಿಷ ತಗೊಂಡಿದ್ ನಿನ್ನಿಂದಾನೆ. ನಿನ್ನಂಥ ಗಂಡ ಇದ್ರೆ ವಿಷ ತಗೊಳ್ದೆ ಮತ್ತೇನ್ ಮಾಡ್ತಾರೆ? ಕೇಳಿಸ್ಕೋ, ನಂಗೂ ನಿಮ್ ಜೊತೆ ಇರ್ಬೇಕು ಅನ್ನೋ ಆಸೆ ಇಲ್ಲ. ಸುಮ್ನೆ ನನ್ನ ಹೆಂಡತಿನ ಮಧ್ಯ ತರಕ್ ನೋಡ್ಬೇಡಿ ನೀವು. ದುರಾಸೆ ನಿನ್ ಹೆಂಡತಿಗೆ. ನಿನ್ ಹೆಂಡತಿ ಮೈಗಳ್ಳಿ, ಏನ್ ಗೊತ್ತಿಲ್ಲ ಅನ್ಕೋಬೇಡಿ. ನನ್ನ ಹೆಂಡತಿನ ಮೈಗಳ್ಳಿ ಅಂತ ಅಯ್ಯೋ, ನನ್ನ ಮಾತು ಕೇಳಿ. ಮರ್ಯಾದೆ ಇಲ್ಲ. ಬಿಟ್ಬಿಡಿ. ಬಿಡಲ್ಲ ನಿನ್ನ. ಅಲ್ಲ, ನನ್ನ ಮಾತು ಕೇಳಿ. ನಿನ್ ಬಿಡಲ್ಲ ಕಣೋ. ನನ್ನ ಹೆಂಡತಿ ಬಗ್ಗೆನೇ ಮಾತಾಡ್ತೇನೆ ನೀನು. ಅಯ್ಯೋ, ಬಿಟ್ಬಿಡಿ. ನನ್ನ ಮಾತು ಕೇಳಿ. ಇಲ್ಲೇ ನಿಂತ್ಕೊಂಡು ನಾಟಕ ನೋಡಿ. ಬೇರೆಯವ್ರ ಮನೆ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಲ್ವಾ? ಇವಾಗ ನೋಡಿ, ನಿಮ್ಮನೆ ಮಕ್ಕಳೇ ಬೀದಿಲ್ ನಿಂತು ಜಗಳ ಆಡ್ತಿದ್ದಾರೆ. ನಮ್ಮನೆ ನಮ್ಮ ಸಂಬಂಧನ ಮುರಿಯೋಕ್ ನೋಡಿದ್ರಿ ಅಲ್ವಾ? ನೋಡಿ, ನಿಮ್ಮನೆನೇ ಮುರಿದು ಬೀಳ್ತಾ ಇದೆ. ನಮ್ಮನೆ ಮಕ್ಕಳು ಎಂಥವ್ರು, ಅವ್ರ ಸಂಸ್ಕಾರ ಎಂಥದ್ದು ಅನ್ನೋದು ಗೊತ್ತಾಯ್ತಾ? ನಮ್ಮ ಮಕ್ಕಳು ಭೀಮ, ಬಾಲ, ಆನಂದ ಒಬ್ರು ಇನ್ನೊಬ್ರು ಹೆಂಡ್ತಿನ ಮೈಗಳ್ಳಿ ದುರಾಸೆ ಅವಳು ಅಂತ ಯಾವತ್ತೂ ಕರ್ದಿಲ್ಲ. ಆದ್ರೆ ಇಲ್ಲಿ ನೋಡಿ, ನಿಮ್ ಮಕ್ಕಳು ಆಸ್ತಿಗೋಸ್ಕರ ಒಬ್ರನ್ನೊಬ್ರು ಸಾಯಿಸೋಕ್ ನಿಂತಿದ್ದಾರೆ. ಯಾಕೆ? ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳಿದ್ದೆ ಅಲ್ವಾ, ಪಾಪದ ಕೊಡ ತುಂಬಿದ್ಮೇಲೆ ತುಳುಕ್ಲೇಬೇಕು. ಈಗ ನಿಮ್ ಪಾಪದ ಕೊಡ ತುಂಬಿದೆ, ಮತ್ತೆ ತುಳುಕ್ತಿದೆ. ಈಗ ನೋಡಿ, ಒಡೆದು ಹೋಗ್ತಿದೆ. ಅರೆ, ನನ್ನ ಮಾತು ಕೇಳಿ. ಜಗಳ ಆಡ್ಬೇಡಿ. ತಲೆ ಕೆಟ್ಟಿದೆ ನಿಮಗೆ? ಯಾಕೆ ಜಗಳ ಆಡ್ತಾ ಇದ್ದೀರಾ? ನಮ್ ಭಾಗ ನಮಗ್ ಸಿಗೋವರೆಗೂ ಜಗಳ ಆಡ್ತಾನೆ ಇರ್ತೀವಿ. ಏನ್ ಹುಚ್ಚಿಡ್ದಿದ್ಯಾ ನಿಮ್ಮಿಬ್ರಿಗೆ? ಹೌದಮ್ಮ. ಇಬ್ರು ಕಾಗದ ಪತ್ರಕ್ ಹೆಬ್ಬೆಟ್ಟೊತ್ತಿ, ಅರ್ಧ ಇವ್ರಿಗೆ ಅರ್ಧ ನಂಗೆ. ಆಮೇಲೆ ನಮ್ಮ ಮಧ್ಯೆ ಯಾವ ಜಗಳನೂ ಇರಲ್ಲ. ಇಬ್ರು ಮಕ್ಕಳು ಯೋಗ್ಯರೇ, ಅದಕ್ಕೆ ಈ ಜಗಳ. ಇದೆಲ್ಲ ಇವರಿಬ್ಬರ ನಿರ್ಧಾರನೇ ಅಲ್ವಾ? ಇವ್ರ ಹೆತ್ತೋರೇನ್ ಇವ್ರಿಗೆ ಹೇಳಿಲ್ವಲ್ಲ ನೀವು ಮನೆ ಬಿಟ್ಟು ಹೋಗಿ ಅಂತ. ಏನಂತೀರಾ ಅಳಿ ಅಂದ್ರೆ? ನಾನು ಹೇಳಿದ್ ಸರಿ ತಾನೆ? ಬಿಡಿ, ಕೊಡು. ಹೆಬ್ಬೆಟ್ಟೊತ್ತು ಕೊಡ್ತೀನಿ. ಈ ಆಸ್ತಿಲ ಅರ್ಧ ನಿಮಗಿದೆ, ಇನ್ನರ್ಧ ಇವ್ರಿಗಿದೆ. ಇದನ್ ಭಾಗ ಮಾಡಿದ್ರೆ ನಿನ್ ತಾಯಿಗೆ ಏನ್ ಸಿಗುತ್ತೆ? ಈ ಪ್ರಶ್ನೆಗೆ ನೀವಿಬ್ರು ಉತ್ತರ ಕೊಡೋ ತನಕ ಇವರು ಯಾವುದೇ ಕಾರಣಕ್ಕೂ ಹೆಬ್ಬೆಟ್ಟು ಗೊತ್ತೋದಿಲ್ಲ. ಭೀಮ್ರಾವ್, ನಿನ್ ಕೆಲ್ಸ ನೀನ್ ನೋಡ್ಕೋ. ಪತ್ರ ಕೊಡಿ. ನಾನ್ ಕೊಡಲ್ಲ. ಭೀಮಾ, ನಮ್ ವಿಷಯಕ್ಕೆ ನೀನ್ ಬರ್ಬೇಡ. ನಾನ್ ಯಾರ ವಿಷಯಕ್ಕೂ ಬರ್ತಿಲ್ಲ. ನ್ಯಾಯದ ಪರವಾಗಿ ನಿಂತಿದ್ದೀನಷ್ಟೇ. ಅಕಸ್ಮಾತ್ ನ್ಯಾಯವಾಗಿ ನೋಡೋದಾದ್ರೆ ಆಸ್ತಿಲಿ ಇವ್ರ ಪಾಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋವರೆಗೂ ಇವರು ತಮ್ಮ ಹೆಬ್ಬೆಟ್ಟು ಒತ್ತೋ ಹಾಗಿಲ್ಲ.
ಏಯ್ ಭೀಮ್ರಾವ್, ಶಗುನಾಬಾಯಿ ಕಂಡ್ರೆ ಆಗ್ದ್ಯಾರೋ ನೀನು? ಅವ್ರಿಗೆ ಯಾಕೆ ಸಹಾಯ ಮಾಡೋದಿಕ್ ಹೋಗ್ತಿದ್ಯಾ? ಹಾ, ನಂಜುಂಡಣ್ಣ ಈ ಭೀಮ್ರಾವ್ ಅಸಹಾಯಕರಿಗೆ, ಶೋಷಿತರಿಗೆ, ಬಡವರಿಗೆ, ವಂಚಿತರಿಗೆ ಸದಾ ಹಿತೈಷಿಯಾಗಿರ್ತಾನೆ. ನನ್ನ ಸ್ನೇಹಿತನಾಗಿದ್ರು ಅಷ್ಟೇ, ನನ್ನ ಶತ್ರು ಆಗಿದ್ರು ಅಷ್ಟೇ. ಅದಕ್ಕೆ ನಾನು ಇವತ್ತು ಇವ್ರ ಜೊತೆ ನಿಂತಿರೋದು. ನಿನ್ನ ಸಹಾಯ ನನಗ್ ಬೇಕಾಗಿಲ್ಲ. ನನ್ನ ಇಬ್ರು ಮಕ್ಕಳು ಸರಿಯಾಗೇ ಇದ್ದಾರೆ. ಅದ್ ಹೇಗ್ ಬದುಕೋತಾರೋ ಬದುಕೊಳ್ಳಿ. ಹಾಗೆ ಆಸ್ತಿ ಅವ್ರಿಗೆ ಸೇರಿದ್ದು. ಹೆಂಗ್ ಬೇಕೋ ಹಂಗ್ ಭಾಗ ಮಾಡ್ಕೊಳ್ಳಿ ಬಿಡು ಅವರು. ಕೇಳಿಸ್ಕೊಂಡ್ಯಾ ಭೀಮ್ರಾವ್? ಕೊಡು, ಪತ್ರ ಕೊಡು. ನಾನು ಕೊಡಲ್ಲ. ಏ, ನಾವಿಬ್ರಿದೀವಿ, ನೀನೊಬ್ಬ. ಏನ್ ಆಟ ಆಡ್ತಿದ್ಯಾ? ಪತ್ರ ಕಿತ್ಕೋಬೇಕಾಗತ್ತೆ, ಹುಷಾರ್. ಸರಿ, ಕಿತ್ಕೊಳ್ಳಿ. ಏ, ಅಯ್ಯೋ, ಹರ್ದಾಕ್ಬಿಟ್ಟ. ಏನ್ ಮಾಡ್ತಿದ್ಯಾ ನೀನು? ಭೀಮ್ರಾವ್, ತಪ್ಪು ಮಾಡ್ಬಿಟ್ಟೆ ನೀನು. ಭೀಮ್ರಾವ್, ನಿಂಗೊಂದ್ ಗತಿ ಕಾಣಿಸ್ದೆ, ಬಿಡಲ್ಲ ನಾವು. ನಿಲ್ಸಿ. ಹಿಂದೆ ಹೋಗಿ. ಭೀಮ್ರಾವ್ ಅಂಬೇಡ್ಕರ್ ನನ್ ಗಂಡ. ಅಷ್ಟು ಸುಲಭವಾಗಿ ಅವ್ರನ್ನ ಮುಟ್ಟಕ್ ಬಿಡಲ್ಲ. ನನ್ನ ಮಗನ ಮೇಲೆ ಕೈ ಮಾಡೋದಕ್ಕಿಂತ ಮುಂಚೆ ನಿಮಗೆ ಸಾಧ್ಯವಾದ್ರೆ ನಿಮ್ಮಲ್ಲಿ ಒಬ್ಬರು ನನ್ನ ಮೇಲೆ ಕೈ ಇಟ್ಟು ನೋಡಿ. ಕೇಳಿಸ್ತಾ? ನೋಡಿ, ಮುಂದಿನ ಸಲ ಬರೋದಕ್ಕೂ ಮುಂಚೆ 3 ಪತ್ರ ತಗೊಂಬನ್ನಿ. ಆಸ್ತಿಲಿ 1 ಭಾಗ ಇವ್ರಿಗೂ ಸೇರ್ಬೇಕು. ಅಯ್ಯೋ ರಾಮ, ಇದೆಂತ ಬಲವಂತ? ನನಗೆ ಆಸ್ತಿ ಬೇಡ ಅಂದ್ಮೇಲೆ ಇದೆಂತ ಹುಚ್ಚಾಟ ನಿಮ್ದೆಲ್ಲ? ಇಲ್ಲ, ಭೀಮಣ್ಣ ಹುಚ್ಚಾಟ ಆಡ್ತಿಲ್ಲ. ಭೀಮಣ್ಣ ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡಿ ತಗೋತಾರೆ. ಇಲ್ಲ ಅಂದಿದ್ರೆ ನಾನು ಯಾವುದೋ ಪರದೇಶದಲ್ಲಿ ಗುಲಾಮ್ಗಿರಿಯಾಗಿ ಕೆಲಸ ಮಾಡ್ತಿದ್ದೆ. ಓ, ಇದಾ ವಿಷಯ? ಸರಿ, ಹಾಗಾದ್ರೆ ನಾವಿಲ್ಲೇ ಕೂರ್ತೀವಿ, ಏನೋ? ಹಾ, ನಮ್ ಭಾಗ ನಮ್ಗ್ ಸಿಗೋ ತನಕ ನಾವಿಲ್ಲಿಂದ ಎಲ್ಲೂ ಹೋಗಲ್ಲ. ಕೂತ್ಕೋಣ. ಕೂತ್ಕೋ. ಅಯ್ಯೋ,